ಸಹಕಾರ ಸಂಘದಲ್ಲಿ ಯಾವುದೇ ರಾಜಕೀಯವನ್ನ ಮಾಡದೆ ಸಂಘದ ಅಭಿವೃದ್ಧಿಗೆ ತಾವೆಲ್ಲರೂ ಕೆಲಸ ಮಾಡಬೇಕು ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಸಿಎಸ್ಪುರ ಹೋಬಳಿಯ ವೆಂಕಟೇಗೌಡನ ಪಾಳ್ಯ ಗ್ರಾಮದಲ್ಲಿ ನೂತನ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಸಂಘದ ಅಧ್ಯಕ್ಷೆ ಪ್ರೇಮಲತಾ, ಮುಖಂಡರಾದ ಗೋವಿಂದರಾಜು, ತಾಲೂಕು ಘಟಕದ ವ್ಯವಸ್ಥಾಪಕ ಶಂಕರ್ನಾಗ್, ರಾಜು, ಮಹೇಶ್, ಮುಖಂಡರಾದ ನಂಜೇಗೌಡ, ಮದುವೆ ಮನೆ ಕುಮಾರ್, ಚೆನ್ನೈನಹಳ್ಳಿ ಮೂರ್ತಿ, ಅಧ್ಯಕ್ಷೆ ಪ್ರೇಮಲತಾ, ಗೋವಿಂದರಾಜು, ವ್ಯವಸ್ಥಾಪಕ ಶಂಕರ್ನಾಗ್, ರಾಜು, ಮಹೇಶ್ ಸೇರಿದಂತೆ ಎಲ್ಲ ಉಪಾಧ್ಯಕ್ಷರು, ಸದಸ್ಯರು ಇನ್ನಿತರರು ಹಾಜರಿದ್ದರು. ಇದರ ಒಂದು ಮಹಿಳಾ ಡೈರಿ ಅಂತಂದ್ರೆ ಇವೆಲ್ಲ ಯೋಚನೆ ಮಾಡಬೇಕು. ಮೊದಲೆಲ್ಲ ಇದೆಲ್ಲ ಡೈರಿ ಮಹಿಳಾ ಡೈರಿ ಇತ್ತೀಚಿನ ದಿವಸಗಳಲ್ಲಿ ಇದರ ಒಂದು ಪ್ರಾಮುಖ್ಯತೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಮಹಿಳಾ ಡೈರಿ. ಯಾಕೆಂತಂದ್ರೆ ಮಹಿಳೆಯರು ಸಬಲೀಕರಣ ಆಗಬೇಕು. ಸುಮಾರು 25 ವರ್ಷದಿಂದ ಮಹಿಳೆಯರಿಗೆ ಏನಾದ್ರೂ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಅವ್ರನ್ನ ಮನೆಯಿಂದ ಈಚೆ ಕರ್ಕೊಂಡ್ಬಂದು ಮಾತನಾಡ್ತಕ್ಕಂಥ ಧ್ವನಿಯನ್ನ ಕೊಟ್ಟಿದ್ದಾರೆ. ತಾಲೂಕಿನಲ್ಲಿಂದ ಮಾತನಾಡ್ತವ್ರು. ಯಾಕೆಂದ್ರೆ ಅವರು ಅವತ್ತಿನ ಸ್ವಸಹಾಯ ಸಂಘಗಳನ್ನ ಕಟ್ಟಿ ಅವರೆಲ್ಲ ಗುಂಪುಗಳನ್ನ ಮಾಡಿ ಅವ್ರಿಗೆ ಸಹಾಯಧನವನ್ನು ಸರ್ಕಾರದಿಂದ ಸಿಗ್ತಕ್ಕಂಥ ಸ್ವಸಹಾಯ ಸಂಘಗಳಿಗೆ ಸಹಾಯಧನವನ್ನ ಕೊಡಿಸ್ತಾ ಇದ್ರು. ಅದೇ ರೀತಿ ನಾವು ಅವರ ಒಂದು ಕಾರ್ಯ ಚಟುವಟಿಕೆಯನ್ನು ನೋಡಿ ಈ ಭಾಗದಲ್ಲಿ ವಾಸಣ್ಣವರು ಕ್ಷೇತ್ರ ಗುಬ್ಬಿಗೆ ಹೋದ್ಮೇಲೆ ಏನಾದ್ರೂ ಮಾಡಿ ಜಿಲ್ಲಾ ಪಂಚಾಯತಿ ಸದಸ್ಯರನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಭಾಗದಲ್ಲಿ ಒಂದ್ಸರಿ ಹೋರಾಟ ಮಾಡಿ ಟಿಕೆಟ್ ಕೊಡ್ಸೋದು ನೋಡುವ. ಅದಕ್ಕೆ ನಮ್ಮ ನಾಯಕರು ಕೂಡ ಎಲ್ಲಿ ಅವ್ರು ಬಂದ್ರೆ ಮುಂದೆ ನಮ್ಮ ಬೆಳವಣಿಗೆಗೆ ತೊಂದರೆ ಆಗ್ತದೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ಟಿಕೆಟ್ ಅನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ತೊಂದರೆ ಆಯ್ತು. ಆದ್ರೂ ಪರವಾಗಿಲ್ಲ, ಅವರಿಗೆ ಭಗವಂತ ಆಶೀರ್ವಾದದಿಂದ ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಮುಂದೆನೂ ಕೂಡ ಈ ಭಾಗದಲ್ಲಿ ಮುಂದಿನ ಬಾರಿ 2028ಕ್ಕೆ ಈ ಭಾಗ ಗುಬ್ಬಿಗೆ ಏನಾದ್ರೂ ಹೋದ್ರೆ ಅದು ಮಹಿಳಾ ಮೀಸಲಾತಿ ಆಗುತ್ತೆ. ಅವರು ಖಂಡಿತವಾಗೂ ಈ ಭಾಗದಲ್ಲಿ MLA ಆಗೇ ಆಗ್ತಾರೆ ಅಂತಕ್ಕಂಥ ಮಾತನ್ನ ನಾನಾದ್ರೂ ಕೂಡ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಸಂಘಗಳು ಹಾಳಾಗುತ್ತೆ, ಆಮೇಲೆ ಹಾಳಾಗುವಾಗ ನಿಮಗೆ ಪ್ರಾಬ್ಲಮ್. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಹೆಣ್ಮಕ್ಳು ನಮ್ಮ ಯಜಮಾನಪ್ಪ ಹೇಳ್ದ ಇದು ಬೈತೀನಿ, ನಮ್ಮ ಯಜಮಾನಪ್ಪ ಹೇಳ್ದ ಇದು ಲೆಕ್ಕ ಕೇಳ್ತೀನಿ ಅಂತ ಮಾಡಬಾರ್ದು. ನೀವು ಫಸ್ಟ್ ತಿಳ್ಕೋಬೇಕು. ತಿಳ್ಕೊಂಡು ಆಮೇಲೆ ನೀವು ಕೆಲಸ ಮಾಡೋದನ್ನ ಕಲಿಬೇಕು. ರಾಜಕೀಯ ಅಲ್ಲಿ ಗಂಡಸರು ರಾಜಕೀಯ ಮಾಡ್ಕೊಂಡಿರ್ತಾರೆ, ಅಲ್ಲೋ ಗಲಾಟೆ ಮಾಡುವಂತಾರೆ, ಹಂಗೆ ಮಾಡಬಾರ್ದು. ಹಾಗಾಗಿ ನೀವು ನಿಮ್ಮ ತಿಳುವಳಿಕೆನ ನೀವು ಇದನ್ನ ಬೆಳೆಸ್ಕೋಬೇಕು. ಸ್ವಂತ ಬುದ್ಧಿಲಿ ಕೆಲಸ ಮಾಡಬೇಕು. ಯಾವಾಗಲೂ ಮನಸ್ಸಿನ ಮಾತನ್ನ ಕೇಳಿ ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇನ್ನೊಬ್ಬರು ಹೇಳಿದ ಮಾತು ಕೇಳಿ ಕೆಲಸ ಮಾಡೋದನ್ನ ಬಿಡಬೇಕು. ಗುಣಮಟ್ಟದ ಚಿನ್ನ ಹಾಗೂ ಹಾಲ್ಮಾರ್ಕ್ ಬೆಳ್ಳಿ ಎಲ್ಲಾ ರೀತಿಯ ಆಭರಣಗಳು, ಒಡವೆಗಳನ್ನ ಮಾಡಿಕೊಡಲಾಗುತ್ತದೆ. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹೊಸ ರೀತಿಯ ಡಿಸೈನ್ಗಳನ್ನು ಸಹ ಮಾಡಿಕೊಡುತ್ತೇವೆ. ಸ್ಥಳ ಗುಬ್ಬಿ ತಾಲೂಕಿನ ನಿಟ್ಟೂರಿನ ಬಸ್ ನಿಲ್ದಾಣದ ಪಕ್ಕದ SR ಜ್ಯುವೆಲ್ಸ್ ನಲ್ಲಿ. ಸಂಪರ್ಕಿಸಿ ಯೋಗೀಶ್ ಆಚಾರ್, SR ಜ್ಯುವೆಲ್ಸ್, ನಿಟ್ಟೂರು, ಗುಬ್ಬಿ ತಾಲೂಕು. ದೂರವಾಣಿ ಸಂಖ್ಯೆ 9663134761.